ಹೊನ್ನಾವರದಲ್ಲೂ ಕೂಡ ಈ ನಿಯೋಜಿತ ಬಂದರು ಯೋಜನೆ ಏನಿದೆಯಲ್ಲ ಆ ಬಂದರು ಯೋಜನೆಯನ್ನ ವಿರೋಧಿಸಿ ಹೋರಾಟ ನಡೀತಾ ಇದೆ. ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ. ಟೊಂಕ ಕಡಲ ತಡಿಯಲ್ಲಿ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಂದರನ್ನ ವಿರೋಧಿಸಿ ಸಮುದ್ರಕ್ಕೆ ಧುಮುಕಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೀನುಗಾರರು. ವಾಣಿಜ್ಯ ಬಂದರು ನಿರ್ಮಾಣ ಆದರೆ ಸ್ಥಳೀಯರ ಜೀವನಗಳು ನಾಶ ಆಗತ್ತೆ, ಸ್ಥಳೀಯ ಮೀನುಗಾರರ ಬದುಕು ನಾಶ ಆಗತ್ತೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಸರಕೋಡು ಈ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಅಷ್ಟರ ಮಟ್ಟಿಗೆ ಪ್ರತಿಭಟನೆ ಗರಿಗೆದರಿದೆ. ನಿಷೇಧಾಜ್ಞೆಯ ನಡುವೆಯೂ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆ ಬಂದರಿಗಾಗಿ ಪೊಲೀಸರ ನೇತೃತ್ವದಲ್ಲಿ ಸರ್ವೆ ಕಾರ್ಯ ಆರಂಭ ಆಗಿದೆ. ಸರ್ವೆ ಸಂದರ್ಭದಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊನ್ನಾವರದಲ್ಲಿ ಕಾಸರಕೋಡು ಬೀಚ್ನಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಅಲ್ಲೂ ಕೂಡ ಸರ್ವೆ ಕಾರ್ಯ ಮಾಡಕ್ಕೆ ಹೊರಡ್ತಾ ಇದ್ದಾರೆ ಈ ವಾಣಿಜ್ಯ ಬಂದರಿಗೋಸ್ಕರ. ಹಾಗಾಗಿ ಅಲ್ಲಿ ಸ್ಥಳೀಯ ಮೀನುಗಾರರು ತಮ್ಮ ಪ್ರಾಣ ಪಣಕ್ಕಿಟ್ಟು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಕೇಣಿಯಲ್ಲಿ ಪ್ರತಿಭಟನೆ ಆಗಿತ್ತು. ಇವತ್ತು ಹೊನ್ನಾವರದ ಟೊಂಕ ಕಡಲ ತೀರದಲ್ಲಿ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಸೆಕ್ಷನ್ 144 ಹಾಕಿದ್ದಾರೆ. ಅದರ ನಡುವೆಯೂ ಕೂಡ ಹೊರಗಡೆ ಬಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಇದು ಸಾವು ಬದುಕಿನ ಪ್ರಶ್ನೆ ಆಗಿದೆ ಅನ್ನುವಂಥದ್ದು. ಬದುಕು ನಡೆಸೋಕ್ಕಾಗಲ್ಲ ಇಲ್ಲಿ ವಾಣಿಜ್ಯ ಬಂದರು ಬಂದರೆ ಅನ್ನೋದು ಮೀನುಗಾರರ ಅಳಲು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ಇವತ್ತು ಟೊಂಕ ಕಡಲ ತೀರದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಯಾವ ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ? ಮೀನುಗಾರರ ಅಳಲು ಏನು? ಇದಕ್ಕೆ ಏನಾದರೂ ಜಿಲ್ಲಾಡಳಿತ ಸ್ಪಂದಿಸಿದೆಯಾ ಅಥವಾ ಯಾವ ರೀತಿಯಲ್ಲಿ DC ನಿನ್ನೆ ಕೂಡ ನಿನ್ನೆ ಕೇಣಿಗೆ ಬಂದಿದ್ರು DC. ಸೊ ಏನು ಹೇಳಿದ್ರು, ಏನು ನಡೆದಿದೆ? ಇಲ್ಲಿ ವಾಣಿಜ್ಯ ಬಂದರು ಕಾಮಗಾರಿ ಕೂಡ ನಡೆಯಬೇಕಾಗಿತ್ತು. ಇವತ್ತು ಕೂಡ ಸರ್ವೆ ಕಾರ್ಯ ನಡೆಯುವ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದಲ್ಲಿ ಸೆಕ್ಷನ್ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಮೀನುಗಾರರು ಕೂಡ ಇವತ್ತು ಮೀನುಗಾರಿಕೆಯನ್ನು ಬಂದ್ ಮಾಡಿದ್ದಾರೆ. ಅದಲ್ಲದೆ ಕೂಡ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಸರ್ವೆ ಮಾಡೋದಕ್ಕೆ ಮುಂದಾಗಿರೋದಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಘರ್ಷಣೆ ಕೂಡ ನಡೆದಿತ್ತು. ಅದಲ್ಲದೆ ಕೂಡ ಕೆಲವರು ಕೂಡ ಸಮುದ್ರಕ್ಕೆ ಜಿಗಿದು ಪ್ರತಿಭಟನೆ ಮಾಡಿದ್ದಾರೆ. ಬಂದರು ಕಾಮಗಾರಿ ವಿಚಾರದಲ್ಲೂ ಕೂಡ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇವತ್ತು ನಿಷೇಧಾಜ್ಞೆ ನಡುವೆ ಕೂಡ ಜನರು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೆಸ್ತಾ ಇರುವಂಥದ್ದು. ಅದಲ್ಲದೆ ಕೂಡ ಯುವಕರ ತಂಡ ಕೂಡ ಸಮುದ್ರಕ್ಕೆ ಜಿಗಿದು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದೆ. ನಾನೀಗ ಕಡಲ ತೀರಲ್ಲಿದ್ದೇನೆ, ನೋಡ್ತಾ ಇರ್ಬೋದು. ಇದು ಟೊಂಕ ಕಡಲ ತೀರ. ಸಮುದ್ರಕ್ಕೆ ಇಳಿದಂಥ ಯುವಕರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಸಮುದ್ರ ನೀರಿನಲ್ಲಿ ನಿಂತು ಬೇಕೇ ಬೇಕು, ನ್ಯಾಯ ಬೇಕೆಂಬ ಬೇಡಿಕೆಯನ್ನು ಕೂಡ ಕೂಗ್ತಾ ಇರುವಂಥದ್ದು. ಅದರಲ್ಲೂ ಮಹಿಳೆಯರು ಕೂಡ ಇದ್ದಾರೆ, ನೋಡ್ತಾ ಇರ್ಬೋದು. ನಿನ್ನೆ ಕೂಡ ಕೇಣಿ ಗ್ರಾಮದಲ್ಲೂ ಕೂಡ ಸ್ಥಳೀಯ ಮೀನುಗಾರರು ಕೂಡ ನೀರಿಗಿಳುವ ಮೂಲಕ ಪ್ರತಿಭಟನೆ ಮಾಡಿದರು. ಅದರ ಬೆನ್ನಲ್ಲೇ ಇವತ್ತು ಹೊನ್ನಾವರದಲ್ಲಿ ನಡೆಯುತ್ತಿರುವ ವಾಣಿಜ್ಯ ಬಂದರು ಕಾಮಗಾರಿ ವಿಚಾರದಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇದೆ. ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜಿಸಿದ್ದಾರೆ. ವಿವಿಧ ಜಿಲ್ಲೆ ಅಲ್ಲದೆ ಉಡುಪಿ ಮತ್ತು ಮಂಗಳೂರು ಭಾಗದಿಂದ ಪೊಲೀಸರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜಿಸಿರುವಂಥದ್ದು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಇದೆ, ನೋಡ್ತಾ ಇರ್ಬೋದು. ಈ ಹಿಂದೆಯೂ ಕೂಡ ವಾಣಿಜ್ಯ ಬಂದರು ಯೋಜನೆಗೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತ
ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ಕೂಡ ಇವತ್ತು ನಿಷೇಧಾಜ್ಞೆ, ಇವತ್ತು ಬೆಳಿಗ್ಗೆಯಿಂದ ರಾತ್ರಿ 9 ಗಂಟೆವರೆಗೆ ನಿಷೇಧಾಜ್ಞೆಯನ್ನು ಹೇರಿ ಮತ್ತೆ ಸರ್ವೆ ಕಾರ್ಯಕ್ಕೆ ಕೂಡ ಸಂಬಂಧಪಟ್ಟ ಕಂಪನಿ ಕೂಡ ಮುಂದಾಗಿದೆ. HPPL ಕಂಪನಿಯಿಂದ ಇಲ್ಲಿ ಸುಮಾರು 1000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭಾಗದಲ್ಲಿ ಸಾಗರಮಾಲಾ ಯೋಜನೆಯಡಿ ವಾಣಿಜ್ಯ ಬಂದರು ನಿರ್ಮಾಣ ಆಗುತ್ತೆ. ಈ ಒಂದು ಬಂದರು ನಿರ್ಮಾಣ ಆದಲೇ ತಾವು ನೆಲೆಯನ್ನು ಕಳ್ಕೊಳ್ತೇವೆ, ತಮ್ಮ ಬದುಕನ್ನು ಕಳೆದುಕೊಳ್ತೇವೆ. ಹೀಗಾಗಿ ಬಂದರು ಯೋಜನೆ ಕೈ ಬಿಡಬೇಕೆಂದು ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ನಾಗರಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಕೂಡ ಮಾಡಿದರು, ಮನವಿಯನ್ನು ಕೂಡ ನೀಡಿದರು. ಒಟ್ಟಾರೆಯಾಗಿ ಇಲ್ಲಿ ಪೊಲೀಸ್ ಸರ್ಪಗಾವಲಿನ ನಡುವೆ ನಾಗರಿಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿಷೇಧಾಜ್ಞೆ ನಡುವೆ ಈ ಒಂದು ಪ್ರತಿಭಟನೆ ನಡೀತಾ ಇರೋದ್ರಿಂದ ಒಂದು ರೀತಿಯ ಬಿಗುವಿನ ವಾತಾವರಣ ಕೂಡ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದಲ್ಲೂ ಕೂಡ ಈ ನಿಯೋಜಿತ ಬಂದರು ಯೋಜನೆ ಏನಿದೆಯಲ್ಲ, ಆ ಬಂದರು ಯೋಜನೆಯನ್ನ ವಿರೋಧಿಸಿ ಹೋರಾಟ ನಡೀತಾ ಇದೆ. ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ. ಟೊಂಕ ಕಡಲ ತಡಿಯಲ್ಲಿ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಂದರನ್ನ ವಿರೋಧಿಸಿ ಸಮುದ್ರಕ್ಕೆ ಧುಮುಕಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೀನುಗಾರರು. ವಾಣಿಜ್ಯ ಬಂದರು ನಿರ್ಮಾಣ ಆದರೆ ಸ್ಥಳೀಯರ ಜೀವನಗಳು ನಾಶ ಆಗತ್ತೆ, ಸ್ಥಳೀಯ ಮೀನುಗಾರರ ಬದುಕು ನಾಶ ಆಗತ್ತೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಸರಕೋಡು ಈ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಅಷ್ಟರ ಮಟ್ಟಿಗೆ ಪ್ರತಿಭಟನೆ ಗರಿಗೆದರಿದೆ. ನಿಷೇಧಾಜ್ಞೆಯ ನಡುವೆಯೂ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆ ಬಂದರಿಗಾಗಿ ಪೊಲೀಸರ ನೇತೃತ್ವದಲ್ಲಿ ಸರ್ವೆ ಕಾರ್ಯ ಆರಂಭ ಆಗಿದೆ. ಸರ್ವೆ ಸಂದರ್ಭದಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊನ್ನಾವರದಲ್ಲಿ ಕಾಸರಕೋಡು ಬೀಚ್ನಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಅಲ್ಲೂ ಕೂಡ ಸರ್ವೆ ಕಾರ್ಯ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ ಈ ವಾಣಿಜ್ಯ ಬಂದರಿಗೋಸ್ಕರ. ಹಾಗಾಗಿ ಅಲ್ಲಿ ಸ್ಥಳೀಯ ಮೀನುಗಾರರು ತಮ್ಮ ಪ್ರಾಣ ಪಣಕ್ಕಿಟ್ಟು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಕೇಣಿಯಲ್ಲಿ ಪ್ರತಿಭಟನೆ ಆಗಿತ್ತು. ಇವತ್ತು ಹೊನ್ನಾವರದ ಟೊಂಕ ಕಡಲ ತೀರದಲ್ಲಿ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಸೆಕ್ಷನ್ 144 ಹಾಕಿದ್ದಾರೆ. ಅದರ ನಡುವೆಯೂ ಕೂಡ ಹೊರಗಡೆ ಬಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಇದು ಸಾವು ಬದುಕಿನ ಪ್ರಶ್ನೆ ಆಗಿದೆ ಅನ್ನುವಂಥದ್ದು. ಬದುಕು ನಡೆಸೋಕ್ಕಾಗಲ್ಲ ಇಲ್ಲಿ ವಾಣಿಜ್ಯ ಬಂದರು ಬಂದರೆ ಅನ್ನೋದು ಮೀನುಗಾರರ ಅಳಲು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ಇವತ್ತು ಟೊಂಕ ಕಡಲ ತೀರದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಯಾವ ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ? ಮೀನುಗಾರರ ಅಳಲು ಏನು? ಇದಕ್ಕೆ ಏನಾದರೂ ಜಿಲ್ಲಾಡಳಿತ ಸ್ಪಂದಿಸಿದೆಯಾ ಅಥವಾ ಯಾವ ರೀತಿಯಲ್ಲಿ DC ನಿನ್ನೆ ಕೂಡ ನಿನ್ನೆ ಕೇಣಿಗೆ ಬಂದಿದ್ರು DC. ಸೊ ಏನು ಹೇಳಿದ್ರು, ಏನು ನಡೆದಿದೆ? ಇಲ್ಲಿ ವಾಣಿಜ್ಯ ಬಂದರು ಕಾಮಗಾರಿ ಕೂಡ ನಡೆಯಬೇಕಾಗಿತ್ತು. ಇವತ್ತು ಕೂಡ ಸರ್ವೆ ಕಾರ್ಯ ನಡೆಯುವ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದಲ್ಲಿ ಸೆಕ್ಷನ್ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಮೀನುಗಾರರು ಕೂಡ ಇವತ್ತು ಮೀನುಗಾರಿಕೆಯನ್ನು ಬಂದ್ ಮಾಡಿದ್ದಾರೆ. ಅದಲ್ಲದೆ ಕೂಡ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಸರ್ವೆ ಮಾಡೋದಕ್ಕೆ ಮುಂದಾಗಿರೋದಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ